ನೀವೇನಾದರೂ ಥಾರ್ ವೆಹಿಕಲ್ ನೋಡ್ತಿದ್ರೆ 4 ಸ್ಟಾಕ್ ಇನ್ ಆಗಿರೋದು ನೋಡ್ಬೋದು. 22 ಇಂದ ಹಿಡ್ಕೊಂಡು 24 ಮಾಡೆಲ್ವರೆಗೆ ಇದೆ. ಎಲ್ಲಿ ಅಂತ ಕೇಳೋದಾದ್ರೆ ಶಿರೀಶ್ ಆಟೋ ಕಾರ್ ಆ್ಯಂಡ್ ಬೈಕಲ್ಲಿ ಬೊಮ್ಮನಹಳ್ಳಿ ಲೊಕೇಟ್ ಆಗಿದೆ. ಸರ್ ನೀವೇನಾದರೂ ಡೆಮೋ ವೆಹಿಕಲ್ಸ್ ನೋಡ್ತಾ ಇದ್ದೀರಾ? ಬನ್ನಿ ಸರ್, ನಮ್ಮ ಹತ್ರ 8 ಗಾಡಿ ಅವೈಲೇಬಲ್ ಇದೆ. ಡೆಮೋದಲ್ಲಿ ನಮ್ಮ ಹತ್ರ 2 ವೇರಿಯಂಟ್ ಇದೆ ಸರ್. AX7 ಲಕ್ಸುರಿ ಪ್ಯಾಕ್ ಬರುತ್ತೆ. ಡೆಮೋ ವೆಹಿಕಲ್ಸ್ನ ಲೋನಲ್ಲಿ ನೋಡ್ತಾ ಇದ್ದೀರಾ ಸರ್. ನ್ಯೂ ಕಾರ್ ರೇಟ್ ಆಫ್ ಇಂಟ್ರೆಸ್ಟಲ್ಲೇ ನಿಮಗೆ ಸಿಗುತ್ತೆ. ಮತ್ತು ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ 0 ಡೌನ್ ಪೇಮೆಂಟಲ್ಲಿ 1 ಡೇ ಲೋನ್ ಮಾಡಿಕೊಡ್ತೀವಿ. ಹಾಯ್ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಯಾರು ಮಹೀಂದ್ರಾ ಬ್ರ್ಯಾಂಡಲ್ಲಿ ವೆಹಿಕಲ್ ನೋಡ್ತಿದ್ರೆ ನಾನು ಬಂದಿರೋದು ಶಿರೀಶಾ ಆಟೋಸ್ ಅಂತ. ಮಹೀಂದ್ರಾ ಅವರ ಕಾರ್ ಆ್ಯಂಡ್ ಬೈಕಲ್ಲಿ ಇರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಆಲ್ಮೋಸ್ಟು ಕ್ವಾಲಿಟಿ ವೆಹಿಕಲ್ಲು ಸರ್ಟಿಫೈಡ್ ವೆಹಿಕಲ್ಗಳೇ ಸಿಗುತ್ತೆ ಅಂತ ಹೇಳ್ಬೋದು. ತಾರ್ ಯಾರಾದರೂ ನೋಡ್ತಿದ್ರೆ ಆಲ್ಮೋಸ್ಟ್ 4 ರಿಂದ 5 ವೆಹಿಕಲ್ ತಾರ್ ಇದೆ. ಅದು ಯಾವ ಥರ ಇದೆ ಆ್ಯಂಡ್ ಯಾವ ಥರ ಕ್ವಾಲಿಟಿ, ಏನೇನು ಬೆನಿಫಿಟ್ ಕೊಡ್ತಾರೆ ಎಲ್ಲ ಕೇಳ್ಬಿಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೆಂಗಿದ್ದೀರಾ ಸರ್? ನಾವು ಸೂಪರ್ ಸರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಫಸ್ಟ್ ಆಫ್ ಆಲ್ ಸರ್, ಶಿರೀಶಾ ಆಟೋ ಮಹೀಂದ್ರಾ ಅವರ ಕಾರ್ ಆ್ಯಂಡ್ ಬೈಕ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಸರ್ ಇದು ರೂಪನಗರ ನಿಮಗೆ ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ ಸಿಗುತ್ತೆ. Okay. ಮತ್ತೆ ಈ ಕಡೆ ನಿಮಗೆ ಸಿಲ್ಕ್ ಬೋರ್ಡ್ ಬಸ್ ಸ್ಟಾಪ್ ಸಿಗುತ್ತೆ. ಸೆಂಟ್ರಲ್ ಇದೆ ಸರ್. ಸೆಂಟ್ರಲ್ ಇದೆಯಾ? ಹೌದು ಸರ್. ಆಲ್ಮೋಸ್ಟು ತುಂಬ ಶೋರೂಮ್ಸ್ ಇದೆ ಸರ್ ಮಾರ್ಕೆಟಲ್ಲಿ. ಹೌದು. ಶಿರೀಶಾ ಆಟೋಸು ಮಹೀಂದ್ರಾ ಅವ್ರ ಕಾರ್ ಆ್ಯಂಡ್ ಬೈಕ್ ಏನು ಫೇಮಸ್ಸು ಅಥವಾ ಏನು ವೆರೈಟಿ ಕೊಡ್ತಿದ್ದೀರಾ ಸರ್? ನಮ್ಮ ಕಡೆಯಿಂದ ಬರುವಂಥ ಗಾಡಿಗಳೆಲ್ಲಾನು ಸರ್ಟಿಫೈಡ್ ವೆಹಿಕಲ್. Certified. ಮಹೇಂದ್ರ ಕಡೆಯಿಂದ ಸರ್ಟಿಫೈಡ್ ಮಹೀಂದ್ರಾ ವೆಹಿಕಲ್. ಕಡೆಯಿಂದ certified. ಹೌದು. ನಿಮಗೆ ಬಿಲೋ 7 ಇಯರ್ ವೆಹಿಕಲ್ಸ್ಗೆ 2 ಇಯರ್ಸ್ ವಾರಂಟಿ ಕೊಡ್ತೀವಿ. ಬಿಲೋ 10 ಇಯರ್ಸ್ ವೆಹಿಕಲ್ಗೆ ನಿಮಗೆ 1 ಇಯರ್ ವಾರಂಟಿ ಕೊಡ್ತೀವಿ ಸರ್, ಮಹೇಂದ್ರ ಕಡೆಯಿಂದ. ಮಹೀಂದ್ರಾ ಕಡೆಯಿಂದ? ಹೌದು ಸರ್. ಓನ್ಲಿ ಕರ್ನಾಟಕ ಇನ್ಕ್ಲೂಡ್ ಆಗುತ್ತಾ ಆಲ್ ಓವರ್ ಇಂಡಿಯಾ ಸರ್, ಕಾಶ್ಮೀರ ಟು ಕನ್ಯಾಕುಮಾರಿ? ಹೌದು ಸರ್. ಫಸ್ಟ್ ಆಫ್ ಆಲ್ ಸರ್ ಬನ್ನಿ ಯಾವ ಸ್ಟಾಕ್ಸ್ ಇದೆ ನೋಡ್ಬಿಡೋಣ. ನಾನು ತಾರ್ ನೋಡ್ತಿದ್ರೆ ಸರ್, ಮಾಡಲ್ ಇದು ಸರ್ 24 ಮಾಡಲು 4x4 ಡೀಸೆಲ್ ಮ್ಯಾನ್ಯುಯಲ್ ತಾರ್ ಇದೆ. ಹೌದು. ಪ್ರೈಸ್ ಬೇಕು ಅಂತಂದ್ರೆ ಕೆಳಗಡೆ ನಂಬರ್ ಇರುತ್ತೆ, ಕಾಲ್ ಮಾಡ್ಬೋದು. ಅಂಡ್ ಜಸ್ಟ್ ಇನ್ಫಾರ್ಮೇಷನ್ ಪರ್ಪಸ್ ವಿಡಿಯೋ ಆಗಿರುತ್ತೆ. ಅಂಡ್ ಏನೇನು ಬೆನಿಫಿಟ್ ಕೊಡ್ತೀರಾ ಈ ವಿಡಿಯೋದಲ್ಲಿ ಎಲ್ಲ ಹೇಳ್ತಾ ಇದ್ದೀನಿ ನಿಮಗೆ. ಮತ್ತೊಂದು ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಅನ್ರಿಜಿಸ್ಟರ್ಡ್ ವೆಹಿಕಲ್ಗಳು ಇದೆ ಅಂತ. ಫಾರ್ ಎಕ್ಸಾಂಪಲ್ ನೀವು ಯಾರು ಹೊಸ ಗಾಡಿ ಏನು ತೊಗೊಳ್ತೀರಲ್ವಾ, ನಿಮ್ಮ ಫಸ್ಟ್ ಓನರ್ ನೀವೇ ಆಗಿರ್ತೀರ, ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಆಲ್ಮೋಸ್ಟ್ ನಿಮಗೆ 2 ಲಕ್ಷದಿಂದ ಆಲ್ಮೋಸ್ಟ್ 6 ಲಕ್ಷದವರೆಗೆ ಅನ್ರಿಜಿಸ್ಟರ್ಡ್ ವೆಹಿಕಲ್ ಮೇಲೆ ಆಫರ್ ಕೊಡ್ತಾರೆ ಅಂತ ಹೇಳ್ಬೋದು. ಅದನ್ನು ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ, ಸ್ಕಿಪ್ ಮಾಡೋಕೆ ಹೋಗಬೇಡಿ. ನೆಕ್ಸ್ಟ್ ವಿಡಿಯೋ ತೊಗೊಳೋದಾದ್ರೆ ಸರ್ 2022 ಮಾಡಲ್ ಸರ್ ಇದು. ಸರ್ ತಾರ್ 4x4 ಮತ್ತೆ ನಿಮಗೆ ಡೀಸೆಲ್ ಸಿಗ್ತಾ ಇದೆ. ಡೀಸೆಲ್? ಹೌದು. ಓಕೆ. ಇದು ಆಲ್ಮೋಸ್ಟ್ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಹೌದು ಸರ್. ಸರ್ವಿಸ್ ಎಲ್ಲ ಥರ ಯಾವುದೇ ಗಾಡಿಗಳು ನೋಡಿ, ನಿಮಗೆ ಎಲ್ಲ ಗಾಡಿಗಳ ಮೇಲೂ ನಿಮಗೆ ಸರ್ಟಿಫೈಡ್ ಮತ್ತೆ ವಾರಂಟಿ ಸಿಗುತ್ತೆ ಸರ್. ಹೌದಾ ಸರ್? ಬನ್ನಿ ಸರ್, ಈ ಕಡೆ ಒಂದು ಕಲರ್ ಇರೋದು ಸರ್. ಇದು 24 ಮಾಡಲು 4x4 ತಾರ್ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಾ? ಓಕೆ ಸರ್. ಇನ್ನೊಂದು ಸರ್ ಬ್ಲ್ಯಾಕ್ ಬ್ಯೂಟಿ ಅಂತ ಹೇಳ್ಬೋದು. ಇದು ಡೀಸೆಲ್ ಪೆಟ್ರೋಲ್ ಸರ್? ಇದು ಸರ್ ಇದು ಪೆಟ್ರೋಲ್ ಆಟೋಮೆಟಿಕ್. ಪೆಟ್ರೋಲ್ ಆಟೋಮೆಟಿಕ್. ಓಕೆ ಸರ್. ಈ ಕಡೆ ಹೋಗೋದಾದ್ರೆ ತಾರ್ ತೋರಿಸಿದ್ರೆ ಸರ್, ಮಹೀಂದ್ರಾ ನಿಯೋಸು ಎಷ್ಟು ವೆಹಿಕಲ್ ನೋಡೋಕೆ ಸಿಗುತ್ತೆ ಸರ್? ನಮ್ಮ ಹತ್ರ 2 ಬೊಲೆರೋ ನಿಯೋ ಇದೆ, ಒಂದು ಬೊಲೆರೋ B6 ಇದೆ, ಒಂದು ಅದರಲ್ಲಿ ಅನ್ರಿಜಿಸ್ಟರ್ಡ್ ವೆಹಿಕಲ್ ಇದೆ ಸರ್. ಇದು ಅನ್ರಿಜಿಸ್ಟರ್ಡ್? ಹೌದು. ಫಸ್ಟ್ ಓನರ್ ನೀವೇ ಆಗ್ತೀರಾ. ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ ಬರುತ್ತೆ. 3 ವರ್ಷ ನಿಮಗೆ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಸರ್. ವಾರಂಟಿ ಏನಾದರೂ ಎಷ್ಟು ಫ್ರೀ ಇದೆ? ಏನಾದರೂ ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿನೇ ಬರುತ್ತೆ ಸರ್. ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ ಬರುತ್ತೆ? ಇಲ್ಲ, 2 ಇಯರ್ಸ್ ವಾರಂಟಿ ಕೊಡ್ತೀವಿ. 23 ಮಾಡಲ್ ಇದು 2 ಇಯರ್ಸ್ ವಾರಂಟಿ. 2 ಇಯರ್ಸ್ ವಾರಂಟಿ ಬರುತ್ತೆ ಸರ್. ಈ ಕಡೆ ನೋಡೋದಾದ್ರೆ ಓನ್ಲಿ ಮಹೀಂದ್ರಾ ಬ್ರ್ಯಾಂಡ್ ವೆಹಿಕಲ್ಗಳು ತೋರಿಸಿದ್ರೆ ಸರ್. ಇದಲ್ಲದೆ ಮಲ್ಟಿ ಬ್ರ್ಯಾಂಡ್ ವೆಹಿಕಲ್ಗಳು ಸೇಲ್ ಮಾಡ್ತಾರೆ ಹೆಂಗೆ ಸರ್? ಹೌದು ಸರ್, ನಮ್ಮ ಹತ್ರ ಓನ್ಲಿ ಮಹೇಂದ್ರ ಮಾತ್ರ ಅಲ್ಲ, ಇದು ಮಲ್ಟಿ ಬ್ರ್ಯಾಂಡ್ ಕಾರ್ ಶೋರೂಮ್ ಸರ್. ನಮ್ಮ ಹತ್ರ ಎಲ್ಲ ತರದ ವೆಹಿಕಲ್ ಕೂಡ ಅವೈಲೇಬಿಲಿಟಿ ಇದೆ. ಇವಾಗ ನೀವು ಈ ತರ ನೋಡೋದಾದ್ರೆ, ಈಗ ನಮ್ಮ ಹತ್ರ ಇದೊಂದು ವೆಹಿಕಲ್ ಇದೆ, ನೆಕ್ಸಾನ್, ಟಾಟಾ ನೆಕ್ಸಾನ್ ಪೆಟ್ರೋಲ್ ಆಟೋಮ್ಯಾಟಿಕ್ ವೆಹಿಕಲ್. ಈ ವೆಹಿಕಲ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ನೆಕ್ಸ್ಟ್ ನಮ್ಮ ಹತ್ರ ನಮ್ಮ ಕ್ರೆಟಾ ಇದೆ 2021 ಮಾಡಲ್, ಫುಲ್ಲಿ ಲೋಡೆಡ್ ಟಾಪ್ ಅಂಡ್ ವೆಹಿಕಲ್, ಡೀಸೆಲ್ ಮ್ಯಾನ್ಯುಯಲ್. ಹೌದು ಸರ್. ಸಿಂಗಲ್ ಓನ್ ವೆಹಿಕಲ್ ಸರ್, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅದು ಪೆಟ್ರೋಲ್ ಡೀಸೆಲ್ ಸರ್? ಇದು ಪೆಟ್ರೋಲ್ ಸರ್, ಪೆಟ್ರೋಲ್ ಆಟೋಮ್ಯಾಟಿಕ್ ವೆಹಿಕಲ್. ನೆಕ್ಸ್ಟ್ ಡೀಸೆಲ್. ಇದು ಡೀಸೆಲ್ ವೆಹಿಕಲ್. ಡೀಸೆಲ್ ಸಿಂಗಲ್ ಓನ್ ವೆಹಿಕಲ್, ಟಾಪ್ ಅಂಡ್ ವೆಹಿಕಲ್. ಅಪ್ರಾಕ್ಸ್ ಡ್ರಿವನ್ ಆಗಿರೋ ಸರ್ ಇದು? ಸರ್ ಇದ್ರದ್ದು ವೆಹಿಕಲ್ ಡ್ರಿವನ್ ಆಗಿರೋದು 57,000 60,000 ಈ ರೇಂಜಲ್ಲಿ ಡ್ರಿವನ್ ಆಗಿರೋದು ವೆಹಿಕಲ್. ಅಂಡ್ ಒನ್ ಮೋರ್ ಕ್ವಶನ್ ಆಡ್ ಮಾಡ್ತೀನಿ ಸರ್. ಈ ಗಾಡಿ ಡೀಟೇಲ್ ತೋರಿಸೋಣ, ಆಮೇಲೆ ಒಳಗಡೆ ಒಂದು ಕ್ವಶನ್ ಕೇಳ್ತೀನಿ, ಸ್ಕಿಪ್ ಮಾಡ್ಕೋಬೇಡಿ. ಬನ್ನಿ ಸರ್, ಇದು ಗಾಡಿ ಡೀಟೇಲ್ ಸರ್. ಕಿಯಾ ಸರ್ ಇದು ಬಂದು 2019 ಮಾಡಲ್ GTX ಪ್ಲಸ್. ಇದು ಟಾಪ್ ಅಂಡ್ ವೆಹಿಕಲ್, ಡೀಸೆಲ್ ಆಟೋಮ್ಯಾಟಿಕ್, ಸಿಂಗಲ್ ಓನರ್ ಡ್ರಿವನ್ ವೆಹಿಕಲ್. ಇವಾಗ ನೀವು ನೋಡ್ತಾ ಇದ್ದೀರಾ, ನಮ್ಮ ಹತ್ರ ಡೆಮೋ ವೆಹಿಕಲ್ ಕೂಡ ಅವೈಲೇಬಿಲಿಟಿ ಇದೆ. ಡೆಮೋದಲ್ಲಿ ನಮಗೆ ಅರೌಂಡ್ಲಿ 6 to 7 ವೆಹಿಕಲ್ಸ್ ನಮ್ಮ ಹತ್ರ ಪ್ರೆಸೆಂಟ್ಲಿ ಅವೈಲೇಬಲ್ ಇದೆ ಸರ್. ಸರ್ 6 to 7 ಅಂತಂದ್ರೆ ಯಾವ ವೆಹಿಕಲ್ ಇದೆ ಸರ್? ಸರ್ ಡೆಮೋದಲ್ಲಿ ನಮ್ಮ ಹತ್ರ ಈಗ ಟಾಪ್ ವೇರಿಯಂಟು ಇದೆ, AX7L ಕೂಡ ಇದೆ, ಮಿಡ್ ವೇರಿಯಂಟ್ AX7 ಕೂಡ ಅವೈಲೇಬಿಲಿಟಿ ಇದೆ. ಇದರಲ್ಲಿ ಪೆಟ್ರೋಲ್ ಇದೆ, ಡೀಸೆಲ್ ಇದೆ, ಆಟೋಮ್ಯಾಟಿಕ್ ಕೂಡ ಅವೈಲೇಬಲ್ ಇದೆ ಸರ್. ಓಕೆ. ಡೆಮೋ ವೆಹಿಕಲ್ ಅಂತಂದ್ರೆ ಫಸ್ಟ್ ಓನರ್ ಯಾರು ತಗೊಳ್ತಾರೆ ಅವರೇ ಆಗ್ತಾರೆ? ಹೌದು ಸರ್. ಅಲ್ವಾ? ಹೌದು ಸರ್. ಫಾರ್ ಎಕ್ಸಾಂಪಲ್ ಇವಾಗ ಹೊರಗಡೆ ಹೋದ್ರೆ ಮಾರ್ಕೆಟ್ಗೆ ಹೊಸ ವೆಹಿಕಲ್ ತಗೊಳ್ಬೇಕಂತಂದ್ರೆ ಆಫ್ಟರ್ GST ಆದರೂ ಕೂಡ ಇಂತಿಷ್ಟು ಪ್ರೈಸ್ ಇರುತ್ತೆ ಸರ್. ಡೆಮೋ ವೆಹಿಕಲ್ ತಗೊಂಡ್ರೆ ಕಸ್ಟಮರ್ ಏನಕ್ಕೆ ಬರ್ತಾರೆ ಡೆಮೋ ವೆಹಿಕಲ್ ಅಂತಂದ್ರೆ ಫಸ್ಟ್ ಕಮ್ಮಿ ಪ್ರೈಸ್ ಸಿಗುತ್ತೆ. ಹೌದು. ಅಂಡ್ ಸರ್ವಿಸು ಏನು ಹೊಸ ವೆಹಿಕಲ್ ಏನು ತಗೊಳ್ತಾರಲ್ವಾ ಸರ್, ನ್ಯೂ ಕಾರ್ಗೆ ಏನ್ ಸರ್ವಿಸ್ ಬರುತ್ತೆ ನಮ್ಮ ಆಲ್ರೆಡಿ ಕೊಲಿ ಕೂಡ ಇನ್ಫಾರ್ಮ್ ಮಾಡಿದ್ದಾರೆ. ಸೊ ಸೇಮ್ ಥಿಂಗ್, ನ್ಯೂ ಕಾರಲ್ಲಿ ನಿಮಗೆ ಏನೆಲ್ಲ ಬೆನಿಫಿಟ್ಸ್ ಬರುತ್ತೆ, ಸೇಮ್ ಡೆಮೋಗೂ ಕೂಡ ಅದೇ ರೀತಿ ಬೆನಿಫಿಟ್ ಬರುತ್ತೆ ಸರ್. ಆಲ್ ಓವರ್ ಇಂಡಿಯಾದಲ್ಲಿ ನಿಮಗೆ ಎಲ್ಲಿ ಕೂಡ ಸರ್ವಿಸ್ಗೆ ಹೋದ್ರು ಕೂಡ ಸರ್ವಿಸ್ ಎಲಿಜಿಬಿಲಿಟಿ ಸೇಮ್. ಸೊ ಅದೇ
ಅದೇ ಇದೆ. ಆ್ಯಂಡ್ ಅದೇ ಥರ ನ್ಯೂ ಕಾರಲ್ಲಿ ನಿಮಗೆ ಯಾವ ಥರ ವಾರಂಟಿ ಬರುತ್ತೆ, ಸೇಮ್ ವಾರಂಟಿ ಕೂಡ ಇಲ್ಲೂ ಕೂಡ ಬರುತ್ತೆ. ಆ್ಯಂಡ್ ಇನ್ಶೂರೆನ್ಸಲ್ಲಿ ನೀವು ಹೋಗೋದಾದರೂ ಕೂಡ ಇನ್ಶೂರೆನ್ಸ್ ಕೂಡ ಸೇಮ್ ಟು ಸೇಮ್. ಫಸ್ಟ್ ಇಯರ್ ನಿಮಗೆ ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಬರುತ್ತೆ. Okay. ನೆಕ್ಸ್ಟ್ ಥರ್ಡ್ ಪಾರ್ಟಿ ನಿಮಗೆ ರನ್ನಿಂಗ್ ಕಂಟಿನ್ಯೂ ಆಗುತ್ತೆ. ಬನ್ನಿ ಸರ್ ಹಂಗೆ ಹೋಗೋಣ, ಯಾವ ವೆಹಿಕಲ್ ಇದೆ ಅಂತ ತೋರಿಸ್ಕೊಂಡು ಆಗುತ್ತೆ ಸರ್. ಅಂಡ್ ಇದು ರಿಜಿಸ್ಟರ್ ವೆಹಿಕಲ್ ಅಲ್ವಾ ಸರ್? ಇದು ರಿಜಿಸ್ಟರ್ಡ್ ವೆಹಿಕಲ್ 2024 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ಆಟೋಮ್ಯಾಟಿಕ್, Z8 ವೇರಿಯಂಟ್ ಬರುತ್ತೆ. Okay. ನಿಮ್ಗೆ ಈಗ ಪ್ರೈಸಿಂಗ್ ವೈಸ್ ಅಲ್ಲೂ ಅಷ್ಟೇ, ನಮಗೆ ನ್ಯೂ ಕಾರಲ್ಲೂ ನಿಮಗೆ ಇದ್ರದ್ದು ಏನಿರುತ್ತೆ ಸೊ ಅದಕ್ಕಿಂತ ಕಮ್ಮಿ ಮಾಡಿನೇ ನಾವು ಕೊಡಿಸ್ತೀವಿ ಸರ್. ಓಕೆ, ಈ ರಿಜಿಸ್ಟರ್ ವೆಹಿಕಲ್ ಬಿಡೋಣ ಸರ್. ಇದು ನಾನ್ ರಿಜಿಸ್ಟರ್ಡ್ ಸರ್? ಇದು ರಿಜಿಸ್ಟರ್ಡ್ ವೆಹಿಕಲ್. ಇದರ ಡೀಟೇಲ್ ಬೇಕಂತಂದ್ರೆ ಕೆಳಗಡೆ ನಂಬರ್ ಇರುತ್ತೆ. ನೀವು ಫಾರ್ ಎಕ್ಸಾಂಪಲ್ ಇದು ಸ್ಕ್ರೀನ್ ಶಾಟ್ ತಗೊಂಡು ಇವ್ರಿಗೆ ಇನ್ಫಾರ್ಮೇಷನ್ ಕಳಿಸಿ, ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಇನ್ ಕೇಸ್ ನೀವು ಫೋನಲ್ಲಿ ಬರೋಕ್ಕೆ ನಾನು ಡೈರೆಕ್ಟಾಗಿ ನೋಡಬೇಕು ಅಂತಂದರೆ ಲೊಕೇಶನ್ ಹೇಳಿರ್ತೀನಿ, ಡೈರೆಕ್ಟಾಗಿ ವಿಸಿಟ್ ಆಗಿ ಟೆಸ್ಟ್ ಡ್ರೈವ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಆ್ಯಡ್ ಮಾಡ್ತೀನಿ ಇದರಲ್ಲಿ, ನೀವು ಇಲ್ಲೇನು ವಿಸಿಟ್ ಆಗ್ತಿರಲ್ಲ ಪ್ರೈಸಲ್ಲೂ ನೆಗೋಷಿಯೇಟ್ ಮಾಡ್ತಿರಲ್ವ ಸರ್? ಹೌದು ಸರ್, ಪ್ರೈಸ್ ನೆಗೋಷಿಯೇಬಲ್ ಕೂಡ ಇರುತ್ತೆ. ಓಕೆ ಸರ್, ಫಾರ್ ಎಕ್ಸಾಂಪಲ್ ರಿಜಿಸ್ಟರ್ ವೆಹಿಕಲ್ ನಾನು ಮಾತಾಡ್ತಿಲ್ಲ ಸರ್, ನಾನ್ ರಿಜಿಸ್ಟರ್ ವೆಹಿಕಲ್ ಬಗ್ಗೆ ನಾನು ಹೇಳ್ತಿರೋದು. ಫಾರ್ ಎಕ್ಸಾಂಪಲ್ ಲೋನ್ಗೆ ತುಂಬ ಜನ ಆಪ್ಟ್ ಮಾಡ್ತಾರೆ ಸರ್. ಲೋನ್ ಅಂತ ಹೋಗೋದಾರೆ ನಾನೇ ಎಕ್ಸಾಂಪಲ್ ಒಂದು ಕೊಡ್ತೀನಿ ಸರ್. ನಾನೇ ಬರ್ತೀನಿ ಒಂದು ನಾನ್ ರಿಜಿಸ್ಟರ್ ವೆಹಿಕಲ್ ಅಥವಾ ಅನ್ರಿಜಿಸ್ಟರ್ ವೆಹಿಕಲ್ ನಾನು ತಗೊಳ್ತೀನಿ ಅಂತಂದರೆ ನನಗೆ ಯೂಸ್ಡ್ ಕಾರ್ ಲೋನ್ ಬೆನಿಫಿಟ್ ಸಿಗುತ್ತಾ ಅಥವಾ ಹೊಸ ಗಾಡಿ? ಇಲ್ಲ ಸರ್, ಸೇಮ್ ಲೈಕ್ ನ್ಯೂ ಕಾರ್ ಲೋನೇ. ನಿಮಗೆ ನ್ಯೂ ಕಾರಲ್ಲಿ ಏನು ಎಲಿಜಿಬಿಲಿಟಿ ಬರುತ್ತೆ, ರೇಟ್ ಆಫ್ ಇಂಟ್ರೆಸ್ಟ್ ಏನು ಬರುತ್ತೆ, ಅದೇ ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲೂ ಕೂಡ ಡೆಮೋ ವೆಹಿಕಲ್ಗೆ ಅಪ್ಲಿಕೇಬಲ್ ಆಗುತ್ತೆ. ಅದ್ರ ಜೊತೆಗೆ ಸರ್ವಿಸಸ್ ಅಥವಾ ಬೆನಿಫಿಟ್ ಸರ್ ಎಲ್ಲ ಸೇಮ್ ಟು ಸೇಮ್ ಸರ್. ನಿಮಗೆ ಅಲ್ಲಿ ಯಾವ ಥರ ಬೆನಿಫಿಟ್ಸ್ ನ್ಯೂ ಕಾರ್ಗೆ ಅಪ್ಲಿಕೇಬಲ್ ಇದೆಯೋ ಸೇಮ್ ಲೈಕ್ ಡೆಮೋದಲ್ಲೂ ಕೂಡ ನಿಮಗೆ ಬೆನಿಫಿಟ್ಸ್ ಬರುತ್ತೆ. ಓಕೆ, ನಿಮ್ಮ ಕಲಿಗೆ ಎಕ್ಸ್ಪ್ಲೇನ್ ಮಾಡ್ದಂಗೆ ಹೌದು, ಆಲ್ರೆಡಿ ನಮ್ಮ ಕಲಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಿಮಗೆ. ಆಲ್ ಓವರ್ ಇಂಡಿಯಾದಲ್ಲಿ ನಮಗೆ ಎಲ್ಲೇ ಹೋದ್ರು, ಯಾವ ಸರ್ವಿಸ್ ಸೆಂಟ್ರಿಗೆ ಹೋದ್ರು ಕೂಡ ಸೇಮ್ ನ್ಯೂ ಕಾರ್ದು ಯಾವ ಥರ ನಿಮಗೆ ಇದಾಗುತ್ತೋ ಸೇಮ್ ಅದೇನೇ. ಆ್ಯಂಡ್ ಪ್ಲಸ್ ವಾರಂಟಿ ವೈಸಲ್ಲೂ ಕೂಡ ಸೇಮ್ ಅದೇ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. ಆ್ಯಂಡ್ ಇನ್ಶೂರೆನ್ಸ್ ವೈಸಲ್ಲೂ ಕೂಡ ನಿಮಗೆ ಸೇಮ್ 3 years ಇನ್ಶೂರೆನ್ಸೇ ಬರುತ್ತೆ. ಫಸ್ಟ್ ಇಯರ್ ಬಂದು ನಿಮಗೆ ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಬರುತ್ತೆ. ರಿಮೈನಿಂಗ್ 2 years ಬಂದು ನಿಮಗೆ ಥರ್ಡ್ ಪಾರ್ಟಿ ಅಪ್ಲಿಕೇಬಲ್ ಆಗುತ್ತೆ. ಸರ್ ಮತ್ತೊಂದು ಪಾಯಿಂಟ್ ಆ್ಯಡ್ ಮಾಡ್ತೀನಿ ನಾನು ಇದರಲ್ಲಿ. ಲೈಕ್ ನೀವು ಹೇಳ್ದಂಗೆ ಸರ್ 2 to 4 lakh ಅಪ್ ಟು ವರೆಗೆ ಡಿಸ್ಕೌಂಟ್ ಸಿಗುತ್ತೆ ಅಂದರೆ ಏನಾದರೂ ಅದ್ರ ಮೇಲೆ ಏನಾದರೂ ನೆಗೋಷಿಯೇಟ್? ಹೌದು ಸರ್, ಅದ್ರ ಮೇಲೆ ಸ್ಲೈಟ್ ಆಗಿ ನೆಗೋಷಿಯೇಬಲ್ ಇರುತ್ತೆ. ಅದನ್ನು ನಾವು ಇಲ್ಲಿ ಬಂದು ಡಿಸ್ಕಸ್ ಮಾಡಿ ನಾವು ಕ್ಲೋಸ್ ಮಾಡ್ಬೋದು. ಓಕೆ, ನಾನು ಫಾರ್ ಎಕ್ಸಾಂಪಲ್ ನಾನು ಬೆಳಗ್ಗೆ ಬರ್ತೀನಿ ಸರ್, ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇರುತ್ತೆ, ಇನ್ ಕೇಸ್ ಸಿಬಿಲ್ ನಂದು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಎಷ್ಟು ದಿನದಲ್ಲಿ ಲೋನ್ ಮಾಡ್ಕೊಡ್ತೀರಾ ಸರ್? ನಿಮ್ಮ ಸಿಬಿಲ್ ಎಲ್ಲ ಪ್ರಾಪರ್ ಆಗಿದೆ, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲನೂ ನಿಮ್ಮ ಹತ್ರ ಇದೆ, ನೀವು ಇವತ್ತು ಮಾರ್ನಿಂಗ್ ಬಂದಿದ್ದೀರಾ ಅಂದರೆ ಸಂಜೆ ಒಳಗಡೆ ನಾವು ನಿಮ್ಮ ಲೋನ್ನ ಮಾಡಿ ನಿಮಗೆ ಫುಲ್ ಇದು ಮಾಡಿ ನಿಮಗೆ ಡೌನ್ ಪೇಮೆಂಟ್ ಎಲ್ಲ ತಗೊಂಡು ಅವತ್ತೇ ಡೆಲಿವರಿ ಕೂಡ ನಾವು ಕೊಡ್ತೀವಿ. ಅವತ್ತೇ ಡೆಲಿವರಿ, ಸೇಮ್ ಡೇ ಡೆಲಿವರಿ ಕೂಡ, ಫಾಸ್ಟ್ ಪ್ರೊಸೆಸ್ ಅಂತ ಹೇಳ್ಬೋದು. ಹೌದು ಸರ್. ಓಕೆ ಬನ್ನಿ ಸರ್, ಇದು ರಿಜಿಸ್ಟರ್ ಆಗಿದೆ. ನೆಕ್ಸ್ಟ್ ವೆಹಿಕಲ್ ಹೋಗೋದ್ರೆ ಇದು ನಾನ್ ರಿಜಿಸ್ಟರ್ಡ್ ಅಥವಾ ಅನ್ರಿಜಿಸ್ಟರ್ಡ್ ವೆಹಿಕಲ್. ಇದು ಲೈಕ್ ಟಾಪ್ ಎಂಡ್ ಅಲ್ವಾ ಸರ್ ಇದು? ಹೌದು ಸರ್, ಇದರಲ್ಲಿ ನಮಗೆ ಟೋಟಲ್ ಆಗಿ 2 ವೇರಿಯಂಟ್ಸ್ ಇದೆ ಸರ್. ಒಂದು AX7, ಇನ್ನೊಂದು AX7L. ಸೊ ಎರಡು ಕೂಡ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. ಸೊ ಇದು ಬಂದು ಲಕ್ಸುರಿ ವೇರಿಯಂಟ್ ಸರ್, ಫುಲ್ಲಿ ಲೋಡೆಡ್ ಟಾಪ್ ಎಂಡ್ ವೆಹಿಕಲ್, ಪೆಟ್ರೋಲ್ ಆಟೋಮ್ಯಾಟಿಕ್ ವೆಹಿಕಲ್ ಸರ್. ಪೆಟ್ರೋಲ್ ಆಟೋಮ್ಯಾಟಿಕ್ 2024 ಮಾಡಲ್. ಸರ್ ಇದು ಲೈಕ್ ಈ ವೆಹಿಕಲ್ ಆಲ್ಮೋಸ್ಟ್ ಇದು ಸೇಮ್ ಅಂತ ತಗೋತೀನಿ. ಇದು ಡೀಸೆಲ್? ಹೌದು ಸರ್, ಇದು ಡೀಸೆಲ್ ಆಟೋಮ್ಯಾಟಿಕ್. ಹೌದು, ಪೆಟ್ರೋಲ್ ಇದೆ, ಡೀಸೆಲ್ ಇದೆ. ಹೌದು ಸರ್. ಓಕೆ ಸರ್, ಇದು ಬಂದ್ಬಿಟ್ಟು MG ಬ್ರ್ಯಾಂಡ್ ಅಲ್ಲಿ ಇದು ರಿಜಿಸ್ಟರ್ ಆಗಿರುತ್ತೆ. ಆಲ್ಮೋಸ್ಟ್ ಇದು ಬುಕ್ಡಾ? ಇದು ಡೆಲಿವರಿ ವೆಹಿಕಲ್. ಓಕೆ ಸರ್, ಈ ಕಡೆ ಹೋಗೋದಾದ್ರೆ ಎರ್ಟಿಗಾ ನೋಡ್ತಿದ್ರೆ ಎರ್ಟಿಗಾ ಕೂಡ ಅವೈಲೇಬಲ್ ಇದೆ. ಇದು ಸ್ಮಾರ್ಟ್ ಹೈಬ್ರಿಡ್ ಅಲ್ವಾ ಸರ್? ಹೌದು ಸರ್, ಇದು SHVS 2019 ಮಾಡಲ್, ಸಿಂಗಲ್ ಓನರ್ ಡ್ರಿವನ್ ವೆಹಿಕಲ್, ZXi ಪ್ಲಸ್ ಟಾಪ್ ಎಂಡ್ ವೆಹಿಕಲ್. ಅಂಡ್ ಬರೀ ಲೆಸ್ ಡ್ರಿವನ್, 45,000 ಡ್ರಿವನ್ ಆಗಿರುವಂತ ವೆಹಿಕಲ್, 45,000 ಓಡಿರೋ ವೆಹಿಕಲ್ ಆಗಿರುತ್ತೆ. ರಿಜಿಸ್ಟರ್ ಅಲ್ವಾ? ಇದು ರಿಜಿಸ್ಟರ್ಡ್. ಓಕೆ, ಈ ವೆಹಿಕಲ್ ಕೂಡ ರಿಜಿಸ್ಟರ್ ವೆಹಿಕಲ್ ಆಗಿರುತ್ತೆ. 2024 ಮಾಡಲು, ಪೆಟ್ರೋಲ್ ಡೀಸೆಲ್ ಸರ್ ಇದು? ಇದು ಡೀಸೆಲ್ ಆಟೋಮ್ಯಾಟಿಕ್ AX7 ಲಕ್ಸುರಿ ಸರ್, ಟಾಪ್ ಎಂಡ್ ವೆಹಿಕಲ್ ಇದು. ಅಂಡ್ ಡ್ರಿವನ್ ಓನ್ಲಿ 51,000, ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್? ಹೌದು ಸರ್. ನೋಡ್ಬೋದು, ಇದೇ ಥರ ವೆಹಿಕಲ್ಗಳು ನಿಮಗೆ ಬೇಕು ಅಂತಂದ್ರೆ ಶಿರೀಷ ಆಟೋ ಮಹೀಂದ್ರ ಅವರ ಕಾರ್ ಆ್ಯಂಡ್ ಬೈಕ್ ವಿಸಿಟ್ ಆಗಿ ನೀವು ಶೋರೂಮ್ಗೆ ಹೋಗೋ ಅವಶ್ಯಕತೆ ಇಲ್ಲ. ನೀವು ಸಿಂಗಲ್ ಓನರ್ ನೀವೇ ಆಗ್ತೀರಾ ಅಥವಾ ಫಸ್ಟ್ ಓನರ್ ನೀವೇ ಆಗ್ತೀರಾ. ಅಂಡ್ ಅದು ನಿಮಗೆ ಅಪ್ ಟು 4 lakh ವರೆಗೆ ಡಿಸ್ಕೌಂಟ್ ಸಿಗ್ತದೆ ಅಂತ ಹೇಳ್ಬೋದು. ಲೋನ್ ಅಂತ ಹೋಗೋದ್ರೆ ಏನಾದರೂ ಹೊಸ ಕಾರ್ ಏನು ಲೋನ್ ತೊಗೊಳ್ತಿರಲ್ಲ ಅದೇ ಲೋನು ಬೆನಿಫಿಟ್ಟು ನಿಮಗೆ ಸಿಗ್ತಾರೆ ಅಂತ ಹೇಳ್ಬೋದು. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೆಳಗಡೆ ಕೊಟ್ಟಿರೋ ಬಗ್ಗೆ ಕಾಲ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.